ನಂಗೆ ಕಾರ್ ತಗೊಂಬಂದಿರೋದು ನೋಡ್ಬಿಟ್ಟು ಈಗ ಸ್ನೇಹ ಅಂತೂ ಕಳೆದೋಗ್ಬಿಡ್ತಾಳೆ. ತುಂಬ ಚೆನ್ನಾಗಿದೆ, ಎಷ್ಟು ಸಖತ್ತಾಗಿದೆ ನೋಡಿ. ಕಲ್ಲರ್ ಅಂತೂ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಇವಳಂತೂ ಬಿದ್ದೋಗ್ಬಿಡ್ತಾಳೆ. ನನ್ನಿಂದಲೇ ಬಂದುಬಿಡ್ತಾಳೆ ಇವಳು. ಓ ಇದೇನಿದು, ನಾನು ಕಾರ್ ತೊಗೊಂಬಂದು ಸ್ಕೋಪ್ ಕೊಡ್ತಾ ಇದ್ದಾನೆ ಇಲ್ಲಿ. ನನಗೆ ಯಾಕೆ ಅವನು ಕಾರ್ ತೊಗೊಂಬಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ, ನಾನು ಏನಕ್ಕೆ ಅವ್ನು ಯಾಕೆ ಮಾತಾಡ್ಸೋದಕ್ಕೆ ಹೋಗೋಣ, ನಾನು ಮಾತಾಡಿಸ್ದಂಗೆ ಮಾತಾಡ್ತೀನಿ. ಅಯ್ಯೋ ಕಾರ್ ತೊಗೊಂಬಂದಿದ್ದೀನಿ ಅಂತ ಸ್ಕೋಪ್ ಕೊಡೋದಕ್ಕೆ ಬಂದಿದ್ದಾನೆ, ಬಿಲ್ಡಪ್ ಕೊಡೋದಕ್ಕೆ ಬಂದಿದ್ದಾನೆ. ಇವ್ನು ಬಿಲ್ಡಪ್ಪಿಗೆ ಇಷ್ಟು ಬೆಂಕಿ ಹಾಕ, ಇವ್ನು ಕಾರ್ ತೊಗೊಂಬಂದ ತಕ್ಷಣ ಅವ್ನ ಹಿಂದೆ ಓಡೋಗ್ಬಿಡ್ತೀನಿ ಅಂತ ಅನ್ಕೊಬಿಟ್ಟವನೆ ಅವನು. ಕಾರೇ ನೋಡ್ತಿಲ್ಲ, ನಿಂತ್ಕೊಂಡಿದ್ದಾಳೆ. ಕಾಲೇಜ್ಗೆ ಹೋಗ್ತಿಲ್ಲ ಅನಿಸುತ್ತೆ, ಎಕ್ಸಾಮ್ ಎಲ್ಲ ಮುಗ್ದಿದ್ದಾವೆ. ಈಗ ಕಂಪ್ಯೂಟ್ರಿಗೆಲ್ಲಾದರೂ ಹೋಗ್ತಾ ಇರಬೇಕು ಇವಳು ಸಾಮಾನ್ಯ. ಎಲ್ಲೋ ಹೋಗ್ತಾ ಇದ್ದಾಳೆ ಇವಳು. ಕೇಳೋಣ. ಎಲ್ಲಿಗೆ ಹೋಗ್ತಾಳೆ? ಬೇಡ ಬೇಡ, ಯಾಕೆ? ನಾನು ಕಾರ್ ತೊಗೊಂಬಂದಿರೋದು ನೋಡಿ ಅವಳಿಗೆ ಅನಿಸುತ್ತೆ ಮಾತಾಡಿಸ್ಬೇಕು ಅಂತ, ಅವಳೇ ಮಾತಾಡಿಸ್ತಾಳೆ. ಇವಾಗ ಅವಳ ಮನ್ಸಲ್ಲಿ ನೋಡು, ಇಷ್ಟು ಚೆನ್ನಾಗಿರೋ ಕಾರ್ ತೊಗೊಂಬಂದಿದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ. ವಾವ್ ಚಂದು, ಹೊಸದ ಕಾರು ನಿಂದೇನೋ ಚಂದು? ಹೌದು ಸುಪ್ಪಿ, ತೊಗೊಂಬಂದೆ. ಹೇಗಿದೆ ಹೊಸ ಕಾರು? ಹೊಸ ಕಾರು ಶೋರೂಮಿಂದನೇ ತೊಗೊಂಬಂದೆ. ಚೆನ್ನಾಗೇ ಬಾಳಿಕೆ ಬರುತ್ತೆ, ಮತ್ತು ಯಾವುದೂ ಈಗ ರಿಪೇರಿ ಇರಲ್ಲ ಅಂತ ಹೇಳಿ ಹೊಸದೇ ತೊಗೊಂಬಂದೆ. ಹೇಗಿದೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಕಣೋ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಲರ್ ಅಂತ ನನಗೆ ಭಾಳ ಇಷ್ಟ ಆಯಿತು. ಇಲ್ಲಿ ನಿಲ್ಲಿಸ್ಕೊಂಡಿದ್ದಲ್ಲ ಅದಕ್ಕೆ ನಿಂದೇನಾ ಅಂತ ಹೇಳಿ ಅದಕ್ಕೆ ಮಾತಾಡಿಸ್ದೆ. ಹೌದಾ ಸುಪ್ಪಿ, ಇಷ್ಟ ಆಯಿತಾ? ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಿನಗೆ ಇಷ್ಟ ಆಗ್ತೈತೆ, ಇಷ್ಟ ಆಗೋರ್ಗೆ ಆಗ್ತಾ ಇಲ್ವಲ್ಲ. ಇವಾಗ ನಿನ್ನ ನೋಡಿ ಎಷ್ಟು ಖುಷಿ ಆಯಿತು ನಾನು ಹೊಸ ಕಾರ್ ತೊಗೊಂಬಂದಿರೋ ವಿಷಯ ಕೇಳ್ಬಿಟ್ಟು. ನೀನು ಎಷ್ಟು ಖುಷಿ ಪಡ್ತಾ ಇದೆಯಾ ಸುಪ್ಪು. ನಿಜವಾಗ್ಲೂ ಸುಪ್ರಿ, ನನಗೆ ಇವತ್ತು ತುಂಬ ಖುಷಿ ಆಗ್ತೈತೆ. ನಿಜ, ತುಂಬ ಖುಷಿ ಆಗ್ತೈತೆ ಇವತ್ತು. ನೀನು ನನಗೆ ಚೆನ್ನಾಗೈತೆ ಅಂತ ಹೇಳ್ದಲ್ಲ, ಖುಷಿ ಆಗ್ತೈತೆ. ಆದರೆ ನನ್ನ ಮನಸ್ಸಿಗೆ ಇಷ್ಟ ಆಗೋ ಥರ ಒಬ್ರು ಹೇಳಲಿಲ್ವಾ ಚೆನ್ನಾಗೈತಾ ನೀನು ತೊಗೊಂಬಂದಿದ್ಯಾ ಕಾರು ಅಂತ? ಒಬ್ರು ಕೇಳಲಿಲ್ವಾ? ನನಗಿವಾಗ ಒಬ್ರು ಕೇಳ್ದಿಲ್ಲದೇನೆ ನನ್ನ ಮನಸ್ಸಲ್ಲಿ ಥರ ಏನೋ ಬೇಜಾರಾಗ್ತೈತೆ. ನನಗಿಷ್ಟ ಆದವ್ರು ಕೇಳಲಿಲ್ವಲ್ಲಪ್ಪ ಅಂತ ಹೇಳಿ. ನಿನಗಿಷ್ಟ ಆಗಿದೆ ನೋಡು, ಇಂಥವ್ರಿಗೆ ಇಷ್ಟ ಆಗ್ತಿಲ್ಲ ಅನ್ನಿಸ್ತೈತೆ. ಏನಮ್ಮ ಸ್ನೇಹ, ಕಾಲೇಜ್ಗೆ ಹೊರಟಾ? ನನ್ನ ಮಗ ಬೇರೆ ಬಂದ. ಈ ಸುಪ್ರಜಾ ಇಲ್ಲಿ ನೋಡಿಲಿ, ಈಗ ಇವನಿಂದಲೇ ನಮ್ಮ ಸ್ನೇಹ ಒಪ್ಕೊಳ್ತಾ ಇಲ್ಲ. ಯಾವುದು ಇವಳು ಇವಾಗ ಕಾಲೇಜ್ಗೆ ಹೋಗ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಅಯ್ಯೋ ಅವಳು ಬ್ಯಾಗ್ ತಗೊಂಡು ಹೋಗ್ತಾಳೆ, ಅವಳು ಕಾಲೇಜ್ಗೆ ಹೋಗೋದು. ಅಲ್ಲಿ ಇವಳು ಇದ್ದಾಳಲ್ಲ ಆರ್ತಿನೂ ಭಾರತಿ ಇದ್ದಾರಲ್ಲ, ಅವ್ರು ತೊಗೊಂಬರ್ತಾರೆ. ಅವಳು ಅಲ್ಲಿಗೆ ಹೋಗೋಣ, ಅಲ್ಲಿ ಹತ್ಕೊಳಕ್ಕೆ ಬಾರೆ ಬಾರೆ ಅಂತ ತುಂಬ ಹಿಂಸೆ ಮಾಡ್ತಾರೆ ದಿನಾನ. ಇವಳು ಹೋಗೋದಿಲ್ಲ, ಅದಕ್ಕೆ ಬ್ಯಾಗ್ ಕಿತ್ಕೊಂಡು ಅವ್ರು ಅಲ್ಲಿಗೆ ಹೋಗ್ತಾರೆ ಬರ್ತಾಳೆ ಅಂತ. ಇವಳು ಹೋಗೋದಿಲ್ಲ, ಇಲ್ಲೇ ಹತ್ಕೊಳ್ಳೋದು. ಅಲ್ಲಿ ಜಾಸ್ತಿ ಹುಡುಗಿಯರು ಇರ್ತಾರೆ, ಜಾಸ್ತಿ ಹುಡುಗರು ಇರ್ತಾರೆ ಅಂತೇಳಿ ಅಲ್ಲಿಗೆ ಹೋಗೋದೇ ಇಲ್ಲ ಕಣೋ ಇವಳು. ಒಂಥರ ಕಣೋ ಇವಳು, ಏನೋ ಒಂಥರ ಯಾರ ಜೊತೆನೂ ಬೆರೆಯಲ್ಲ, ಏನಿಲ್ಲ ಇವಳೇ ಒಂಥರ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅವಳು ಬ್ಯಾಗ್ ತಗೊಂಡು ಹೋಗ್ತಾಳೆ. ಆರ್ತಿನೂ ಭಾರತಿ ಇಬ್ರು. ಇವಳು ಹೋಗಲ್ಲ, ಅವ್ರ ಜೊತೆಗೆಲ್ಲ ಬೆರೆಯಲ್ಲ. ಹೋಗ್ತಾಳೆ ಅಂದರೆ ಅಲ್ಲಿಗೆ ಬರಲ್ಲ. ಆ ಬಸ್ ಸ್ಟ್ಯಾಂಡಿಗೆ ಮೇಲ್ಗಡೆ ಬಸ್ ಸ್ಟ್ಯಾಂಡಿಗೆ ಹತ್ಕೊಳಕ್ಕೆ ಹೋಗಲ್ಲ. 2 ಬಸ್ ಸ್ಟ್ಯಾಂಡ್ ತಾನೇ ನಮ್ಮೂರಲ್ಲಿರೋದು, ಅದಕ್ಕೆ ಅಲ್ಲಿಗೆ ಹೋಗಲ್ಲ ಮೇಲ್ಗಡೆ ಬಸ್ ಸ್ಟ್ಯಾಂಡ್ಗೆ. ಇಲ್ಲೇ ಹತ್ಕೊಂಡ ಅಂತ ಹೇಳಿ ಇಲ್ಲೇ ಇರ್ತಾಳೆ. ಹೌದೇನು? ನನ್ನ ಮಗ ಬೇರೆ ಬಂದವನೆ. ಬ್ಯಾಗ್ ಇಲ್ಲಮ್ಮ, ಬ್ಯಾಗ್ ತಗೊಂಡು ಹೋಗಲ್ವಾ? ತಗೊಂಡು ಹೋಗ್ತೀನಿ ಅಣ್ಣ. ಆರ್ತಿ ಭಾರತಿ ಇದ್ದಾರಲ್ಲ, ಅವರು ಮೇಲ್ಗಡೆ ಬಸ್ ಸ್ಟ್ಯಾಂಡಲ್ಲಿ ಹತ್ಕೊತಾರೆ, ಡೈಲಿ ಕರೀತಾರೆ. ಹೋಗೋದಿಲ್ಲ, ನಾನು ಬ್ಯಾಗ್ ಹೊರಗಡೆ ಇಟ್ಟೆ ತಿಂಡಿ ತಿಂತಿರ್ತೀನಿ, ಬ್ಯಾಗ್ ಎತ್ಕೊಂಡು ಹೋಗ್ತಾರೆ ಬರ್ತಾಳೆ ಅಂತ. 2-3 ದಿವಸದಿಂದ ಹಂಗೆ ಮಾಡ್ತಾರೆ, ಅಲ್ಲಿಗೆ ಬಾರಿ ಹತ್ಕೊಳಕ್ಕೆ ಅಂತ. ನಾನು ಅಲ್ಲಿಗೆ ಹೋಗೋದಿಲ್ಲ, ಅಲ್ಲೆಲ್ಲ ಹುಡುಗರು ಜಾಸ್ತಿ ಇರ್ತಾರ, ಅದಕ್ಕೆ ಅಲ್ಲಿಗೆ ಹೋಗೋದಿಲ್ಲ ನಾನು. ಅಲ್ಲಿ ಇದಕ್ಕಿನ್ನ ಕಚಡ. ಅಲ್ಲಂತೂ ಯಪ್ಪ ಹುಡುಗರು, ಅಯ್ಯೋ ಒಂಥರ ಲೂಸ್ ಥರ ಆಡ್ತಿರ್ತವೆ, ಹೆಂಗೆಂಗೋ ಅವ್ರು ಮಾತಾಡ್ಸೋದು ಎಲ್ಲ ನನಗೆ ಇಷ್ಟ ಆಗಲ್ಲ ಅದು. ಅದಕ್ಕೆ ನಮ್ಮಮ್ಮ ಇಲ್ಲೇ ಹತ್ರ ಆಗುತ್ತಲ್ಲ ನಮಗೆ, ಅದಕ್ಕೆ ಇಲ್ಲೇ ಹತ್ಕೊಳಮ್ಮ ಅಂತ ಹೇಳ್ತೈತೆ. ಅಲ್ಲಿಗೆ ದೂರ, ನನಗೆ ಅಲ್ಲಿಗೆ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಅವ್ರು ಬ್ಯಾಗ್ ತೊಗೊಂಡು ಅದೇ ಹೋಗವ್ರೆ. ಅದಕ್ಕೆ ತಗೊಂಬರ್ತಾರೆ ಇದೇ ಬಸ್ಸಲ್ಲಿ. ಇನ್ನೇನು ಬಸ್ ಅಲ್ಲಿಂದನೇ ಬರುತ್ತಲ್ಲ, ಅದಕ್ಕೆ ಇಲ್ಲೇ ಹತ್ಕೊಳ್ಳೋಣ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಬ್ಯಾಗ್ ಅವ್ರ ಹತ್ರ ಐತೆ ಬಸ್ಸಲ್ಲಿ. ಬಸ್ ಬಂದಿಲ್ಲ ಅನ್ಸುತ್ತೆ, ಅವ್ರು ಅಲ್ಲೇ ಇದ್ದಾರೆ ಅನ್ಸುತ್ತೆ ಅಲ್ವೇ? ಒಂದು 5 ನಿಮಿಷ ಬರುತ್ತೇಳು. ಬರುತ್ತೆ ಅಣ್ಣ ಇವಾಗ. ಚೆನ್ನಾಗಿ ಓದಮ್ಮ. ಯಾ ಲೋಫರ್ ನನ್ನ ಮಕ್ಳ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಲೋಫರ್ ನನ್ನ ಮಕ್ಳು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಓದು. ಸರಿ ಆಯ್ತಣ್ಣ, ನಾನೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ನಾನು ಚೆನ್ನಾಗಿರ್ತೀನಿ. ಈ ನನ್ನ ಮಗನೇ ಹೇಳ್ಕೊಡೋದು, ನಾನು ಹೇಳ್ತೀನಿ. ಅವಳು ನನ್ನೇ ಮಾತಾಡ್ಸೋದಿಲ್ಲ ಕಣೋ ಚಂದು. ಇವಳು ನನ್ನೇ ಮಾತಾಡ್ಸೋದಿಲ್ಲ ಗೊತ್ತಾ? ಸುಪ್ರಿ, ಇವಾಗ ಎಲ್ಲನ ಇವನಿಂದಾನೇ ಆಗ್ತಿರೋದು. ಇವಳು ಈಗ ಇವನು ಇವ್ರ ಅಮ್ಮ ಐತಲ್ಲ ಭಾರಿ ಇದ್ದಾರೆ. ಭಾಳ ಕ್ರಿಮಿನಲ್ ನನ್ನ ಮಗ. ನಾನು ಕಾರ್ ತೊಗೊಂಬಂದಿರೋದು ನೋಡೋಕ್ಕೆ ಬಂದವನೇ. ತಡಿ ಒಂದಿಷ್ಟು ಆವಾಜ್ ಹಾಕ್ತೀನಿ. ನೋಡವನು ಮುಂದೆ, ನನ್ನ ಮುಂದೆ ಎಲ್ಲ ಇವತ್ತು ಬಚ್ಚಗಳು. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇದ್ದರೆ ಏನಕ್ಕೆ ಬಂದಂಗೆ. ಇವತ್ತು ನಾನು ಕಾರ್ ತೊಗೊಂಬಂದು ಮೆರೆದಾಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಏನಿದ್ರು ಸುಪ್ರಿ ಹೇಳ್ತೀನಲ್ಲ, ಇಲ್ಲಿ ನೋಡಿ ಏನಿದ್ರು ವೇಸ್ಟ್. ನಾನು ಅಲ್ಲಿ ಮನೆ ಕಟ್ತೆ, ಅಲ್ಲಿ ಬಾಡಿಗೆ ಕೊಡ್ತೆ. ಅಯ್ಯೋ, ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಗೆ ಕಾಯಂ ಜಾಗ.
ಈ ಎಲ್ಲ ನನ್ನ ಮುಂದೆ ಬಚ್ಚಗಳು ಇವರೆಲ್ಲನ ಯಾವನೂ ಇಲ್ಲೋಡು ನಮ್ಮ ಥರ ಬೆಳೆಯೋದಕ್ಕಾಗಲ್ಲ ಎಲ್ಲ ಬಚ್ಚಗಳು ಯಾವನ ಕೈಲೂ ನನ್ನ ಥರ ಕಾರ್ ತಗೊಳ್ಳೋದಕ್ಕಾಗೋದಿಲ್ಲ. ನೋಡಮ್ಮ ಆ ನನ್ನ ಮಗ ನನ್ನ ನೋಡಿ ಹೆಂಗೆ ಹೇಳ್ತಾ ಇದ್ದಾನೆ. ಬಿಡೋಣ, ಏನಾನ ಮಾತಾಡ್ಕೊಂಬ್ಲೇಳ ನನ್ನ ಮಗನ ಸುದ್ದಿ ಯಾಕೆ, ಸುಮ್ಮನೆ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಇಲ್ಲ ಕಣಮ್ಮ, ಸರಿಯಾಗಿ ಹೋಗ್ತೀನಿ. ಅಲ್ಲ ನನ್ನ ಮಗ ನೋಡೇ ಹೇಳ್ತಾ ಇದ್ದಾನೆ, ನನ್ನ ಕಣ್ಣು ನೋಡೇ ಹೇಳ್ತಾ ಇದ್ದಾನೆ, ನನ್ನ ನೋಡೇ ಹೇಳ್ತಾ ಇದ್ದಾನೆ. ಸರಿಯಾಗಿ ಹೇಳ್ತೀನಿ, ನನ್ನ ಮಗನಿಗೆ ತಂದ್ರೆ ನೀರು ನನ್ನ ಮುಂದೆ ಬಿಲ್ಡಪ್ ಕೊಡಬೇಡ ಅಂತ ಹೇಳ್ತೀನಿ. ಬಿಡೋಣ ಹೋಗ್ಲಿ. ತಂದು ನಿಲ್ಲಿಸ್ಕೊ. ನಮಗೆ ಬೇಕಿದ್ರೆ ತತ್ತೀವಿ, ನಿನ್ನ ಮುಂದೆ ನಾವೇನು ಬಚ್ಚಗಳಲ್ಲ. ನನ್ನ ಮುಂದೆ ನೀನು ಏನಕ್ಕೂ ಅಲ್ಲ ಕಣೋ. ನನ್ನ ಮುಂದೆ ನೀನು ಏನಕ್ಕೂ ಅಲ್ಲ. ನಾನು ಕಾರ್ ತೊಗೊಂಬಂದು ಇವತ್ತು ಕಾರಲ್ಲಿ ಓಡಾಡ್ತೀನಿ. ನನಗೆ ಅಂಥ ಕೆಪಾಸಿಟಿ ಐತೆ. ಅಯ್ಯೋ ನಿನ್ನಂಥ ಬಾಳು ನಾನು ಒಂದು ದಿವಸ ಬಾಳಲ್ಲ. ಅಯ್ಯೋ ನಿನ್ನ ಬಾಳು, ನಿಮ್ಮಮ್ಮನ ಬಾಳು. ಅಯ್ಯೋ ನಿನ್ನಿಂದ ನಿಮ್ಮಮ್ಮನಿಂದಲೇ ನಮ್ಮ ಮನೆಗೆ ಕೆಟ್ಟದ್ದು ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ನೀವು. ನಾನು ಎಷ್ಟು ಒಳ್ಳೆ ತಂದಿಂದನ ಒಳ್ಳೆ ರೀತಿಯಿಂದನ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ಹೋಗ್ತಿದ್ರೆ ನೀನು ಅದನ್ನೆಲ್ಲ ಕೆಡಿಸಿ ಕಲ್ಲಾಗ್ತಾ ಇದೆಯಾ. ನೀನು ನಿಮ್ಮಮ್ಮ ಸೇರ್ಕೊಂಡು ನಮ್ಮ ಮನೆಗೆ ಎಷ್ಟು ಕೆಟ್ಟದ್ದು ಬಯಸ್ತಾ ಇದ್ರೆ ಅದಕ್ಕೆ ಮತ್ತೆ ನೀವು ಉದ್ಧಾರ ಆಗಲ್ಲ. ಬರೀ ಅಲ್ಲಿ ಮನೆ ಕಟ್ತೆ, ಅಲ್ಲಿ ಬಾಡಿಗೆ ಕೊಟ್ಟೆ, ಅದೆಲ್ಲ ಅಲ್ಲ. ನನ್ನ ಥರ ಕಾರ್ ತಂದು ನನ್ನ ಕಣ್ಣೆದ್ರಿಗೆ ಓಡಾಡು, ಆವಾಗ ಅದು ಗಂಡಸ್ತಾನ ಅನ್ನೋದು. ಏಯ್ ತಗೊಂಬಂದಿದ್ರೆ ಇಟ್ಕೊಳ್ಳೋ, ನನ್ನ ಮುಂದೇನೋ ನೀನು ಸ್ಕೋಪ್ ಕೊಡ್ತಾ ಇದೆಯಾ, ಮುಚ್ಕೊಂಡು ಹೋಗೋ. ಹೌದು ಕಣೋ, ಇವತ್ತು ಶೌರ್ಯ ನೀನು ಏನಿದ್ರೆ ಏನಕ್ಕೆ ಬಂದಂಗೆ ಹೇಳು. ಇವತ್ತು ನಿಜವಾಗ್ಲೂ ಚಂದು ಗ್ರೇಟ್ ಕಣೋ. ಇವತ್ತು ನೋಡು ಶೋರೂಮಿನ ಕಾರ್ ತೊಗೊಂಬಂದು ನಿಲ್ಸಿದ್ದಾನೆ. ತೊಗೊಂಬಂದು ನಿಲ್ಲಿಸ್ಲೇಳು, ನನಗೆ ಬೇಕಾ, ನಾನು ತೊಗೊಳ್ತೀನಿ. ಅವನೇನು ನನ್ನ ಮುಂದೆ ಸ್ಕೋಪ್ ಕೊಡೋದು? ಅಲ್ಲ, ನಿಮಗೆ ಅಷ್ಟೆಲ್ಲ ಐತೆ, ನೀವು ಶ್ರೀಮಂತರು ಅಂತ ಹೇಳ್ತಾರೆ, ಅದಕ್ಕೇನೆ ತಗೊಂಡಿಲ್ವಲ್ಲ ಅಂತ ಹೇಳ್ತಾ ಇರೋದು ಅವನು. ಅಣ್ಣ ಬಾ ಅಣ್ಣ, ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಯಾರ ಸವಾಸಕ್ಕೂ ಹೋಗ್ಬೇಡ್ರಿ. ಓಹೋ ಅಣ್ಣ ತಂಗಿ, ಅಣ್ಣ ತಂಗಿನಾ ನೀವು? ಅಣ್ಣ ತಂಗಿ ಅಂತ ನೀವೆಂತ ಅಣ್ಣ ತಂಗಿ? ಏನೋ ಇಲ್ಲದೆಲ್ಲ ಫಿಟ್ಟಿಂಗ್ ಇಡ್ತಾ ಇದೆಯೇನೋ ನಮ್ಮ ಹುಡುಗಿಗೆ. ಮತ್ತೆ ನಿನ್ನೆ ಎದುರಿಗೆ ಹೇಳ್ತಾ ಇದ್ದೀನಿ, ಇಲ್ಲೋಡು ಸ್ನೇಹ, ಇಂಥ ಲೋಫರ್ ನನ್ನ ಮಕ್ಕಳು ಸವಾಸ ಮಾತ್ರ ಮಾಡೋಕೆ ಹೋಗ್ಬೇಡ ನೀನು. ಇಂಥ ನನ್ನ ಮಕ್ಕಳು ಸವಾಸ ಮಾಡಿದ್ರೆ ಜೀವನನೆಲ್ಲ ಹಾಳು ಮಾಡ್ಕೊಂಡು ಬೀದಿಗೆ ಬೀಳ್ಬೇಕಾಗುತ್ತೆ. ಏನೇ ನಿನ್ನೆ ಎದುರಿಗೆ ಹೇಳ್ತಾ ಇದ್ದೀನಿ, ಕದ್ದು ಮುಚ್ಚಿ ಹೇಳೋದೇನು, ಇಂಥ ನನ್ನ ಮಕ್ಕಳು ಸವಾಸ ಮಾಡೋಕೆ ಹೋಗ್ಬೇಡ. ಈ ನನ್ನ ಮಗ ಕಾರ್ ತೊಗೊಂಬಂದು ನಿಲ್ಲಿಸ್ತಾ ಅಂತ ಹೇಳಿ ಮರಳಾಗೋದು, ಇವನ ಮಾತಿಗೆಲ್ಲ ಬೆರಳಾಗೋದು, ಇದೆಲ್ಲ ಬಿಟ್ಟಾಕ್ಬಿಡು. ಏಯ್ ನೀನು ಸುಮ್ಮನಿರೋದು ಕಲಿ. ಏಯ್ ನೀನು ಸುಮ್ಮನಿರೋ. ನನಗೆ ಗೊತ್ತೈತೆ ಬಾ ಶೌರ್ಯ ಅಣ್ಣ. ಯಾವನೇನೋ ಅಂದ, ಯಾವನೇನೋ ತಂದ ಅಂತ ಹೇಳಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಅಂತ ಹೆಣ್ಣಲ್ಲ ನಾನು ಹೆಂಗಿರ್ಬೇಕಂತ ನನಗೆ ಗೊತ್ತೈತಿ. ಯಾವನೇನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಏನಾದರೂ ತಂದ್ಕೊಂಡು ಹೋಗ್ಲಿ, ನನಗೇನಕ್ಕೆ ಅಯ್ಯೋ ಅಂಥದ್ದೆಲ್ಲ ಏನು ನೋಡಿಲ್ಲ, ಅದಕ್ಕೆಲ್ಲ ಬಿದ್ದೋಗ್ಬಿಡ್ತಾರೆ ಅಂತ ಅನ್ಕೊಬಿಟ್ಟವ್ರೆ. ಏನೂ ಬೇಡ, ನಮಗೆ ಯಾವುದು ಬೇಡ, ಏನರ ಮೇಲೂ ನನಗೆ ಆಸೆ ಇಲ್ಲ. ತೊಗೊಂಬಂದಿದ ತಕ್ಷಣ ಬಿದ್ದೋಗ್ಬಿಡ್ತಾಳೆ ಅಂತ ಅನ್ಕೊಬಿಟ್ಟವನೆ. ನಾನು ಇಲ್ಲೋಡು, ನೀನು ಹೆಲಿಕಾಪ್ಟರ್ ತಂದು ಮುಂದೆ ನಿಲ್ಸಿದ್ರು ನಿನ್ನಂಥವ್ನು ನಾನು ನಂಬೋದಿಲ್ಲ, ನಿನ್ನಂಥವ್ನು ನಾನು ನನ್ನ ಎಡಗಣ್ಣಾಗೂ ಸಮೇತ ನಿನ್ನಂಥವ್ನು ನೋಡೋದಿಲ್ಲ ಕಣೋ. ನೀನು ಹೆಲಿಕಾಪ್ಟರ್ ತಂದು ನಿಲ್ಸಿದ್ರು, ಏರೋಪ್ಲೇನ್ ತಂದು ನಿಲ್ಸಿದ್ರು ನಾನು ನಿನ್ನಂಥವನ್ನ ನಾನು ಯಾವತ್ತೂ ಒಪ್ಪೋದಿಲ್ಲ, ನೋಡೋದಿಲ್ಲ, ನಿನ್ನಂಥವ್ನು ಎಡಗಣ್ಣಾಗೂ ನೋಡೋದಿಲ್ಲ ನಾನು. ಸರಿಯಾಗಿ ಮಾತಾಡಿದೆ ಸ್ನೇಹ, ಸರಿಯಾಗಿ ಹೇಳ್ದೆ ಹೇಳು. ಕಾರ್ ತೊಗೊಳೋದಕ್ಕಾಗೋದಿಲ್ಲ ಅಂತ ಹೇಳಿ ನನ್ನ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಸ್ನೇಹನ ಬಿದ್ದೋಗ್ಬಿಡ್ತಾಳೆ ಕಾರ್ ತೊಗೊಂಬಂದಿರೋದಕ್ಕೆ ಅಂತ ತಿಳ್ಕೊಬಿಟ್ಟವನೆ. ಅವಳು ಭಾಳ ಒಳ್ಳೆ ಹುಡುಗಿ, ಅವಳು ಅಂಥದಕ್ಕೆಲ್ಲ ಮೊಳ್ಳಾಗ ಅಂಥವಳಲ್ಲ, ಅದಕ್ಕೆ ಇಂಥದಕ್ಕೆಲ್ಲ ಮೊಳ್ಳಾಗ್ಬಿಡಮ್ಮ, ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರಿಗೆ ಧನ್ಯವಾದಗಳು.